ಚಿತ್ರದುರ್ಗ ಬಸ್ ದುರಂತದಲ್ಲಿ ಮೃತರ ಸಂಖ್ಯೆ 7ಕ್ಕೆ ಏರಿಕೆ ಆಗಿದೆ. ಗಾಯಗೊಂಡಿದ್ದಂಥ ಬಸ್ ಚಾಲಕನು ಕೂಡ ಸಾವನ್ನಪ್ಪಿದ್ದಾರೆ. ಬಸ್ ಚಾಲಕ, ಈಗ ಆ ಕಂಟೈನರ್ ಲಾರಿ ಇತ್ತಲ್ಲ, ಆ ವ್ಯಕ್ತಿ ಅಲ್ಲೇ ಸ್ಥಳದಲ್ಲೇ ಸುಟ್ಟು ಕರಕಲಾಗಿದ್ದ. ಆದರೆ ಬಸ್ ಇತ್ತಲ್ಲ, ಆ ಬಸ್ನಲ್ಲಿ ಇಬ್ಬರು ಡ್ರೈವರು, ಒಬ್ಬ ಕ್ಲೀನರ್ ಇದ್ದ. ಒಬ್ಬರು ರಫಿ ಅನ್ನುವಂಥ ವ್ಯಕ್ತಿ, ಅವ್ರು ಚಿತ್ರದುರ್ಗದಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ರು ಹಿರಿಯೂರಿನಲ್ಲಿ, ಅವ್ರಿಗೇನೂ ಆಗಿಲ್ಲ. ಇನ್ನೊಬ್ಬ ವ್ಯಕ್ತಿಯನ್ನು, ಅಂದರೆ ಇನ್ನೊಬ್ಬ ಚಾಲಕ, ಅವನು ತುಂಬ ಗಂಭೀರವಾಗಿ ಗಾಯಗೊಂಡಿದ್ದ. ಆತನನ್ನ ಚಿಕಿತ್ಸೆಗೆ ಅಂತ ಹುಬ್ಬಳ್ಳಿಗೆ ಕಳಿಸಲಾಗಿತ್ತು. ಆ ಚಾಲಕ ಸಾವನ್ನಪ್ಪಿದ್ದಾನೆ. ಅಪಘಾತದಲ್ಲಿ ಮೃತರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಚಾಲಕ ರಫೀಕ್ಗೆ ಗಂಭೀರ ಗಾಯಗಳಾಗಿತ್ತು, ಚಿಕಿತ್ಸೆ ಫಲಿಸದೆ ಇಂದು ಡ್ರೈವರ್ ಸಾವನ್ನಪ್ಪಿರುವಂಥದ್ದು. ರಫೀಕ್, ಇನ್ನೊಬ್ಬರು ರಫಿ ಅನ್ನೋರು ಉಳ್ಕೊಂಡಿದ್ದಾರೆ. ರಫೀಕ್ ಅನ್ನುವಂಥವ್ರು ಸಾವನ್ನಪ್ಪಿರುವಂಥದ್ದು. ಹುಬ್ಬಳ್ಳಿ ಕಿಮ್ಸ್ಗೆ ಅವರನ್ನು ರವಾನೆ ಮಾಡಲಾಗಿತ್ತು ಹೆಚ್ಚಿನ ಚಿಕಿತ್ಸೆಗೋಸ್ಕರ. ನಿಯರೆಸ್ಟ್ ಇದ್ದಿದ್ದು ಅದೇನೆ. ಸೊ ಹೀಗಾಗಿ ಹುಬ್ಬಳ್ಳಿಗೆ ರವಾನೆ ಮಾಡಲಾಗಿತ್ತು. ಆದರೆ ಅವರನ್ನು ಬದುಕಿಸ್ಲಿಕ್ಕೆ ಆಗಿಲ್ಲ, ಸಾವನ್ನಪ್ಪಿದ್ದಾರೆ. ಈ ಪ್ರಕರಣದಲ್ಲಿ ಈಗ 7 ಜನ ಸಾವನ್ನಪ್ಪಿದಂತಾಗಿದೆ. ಟೋಟಲಿ 7 ಜನ ಸಾವನ್ನಪ್ಪಿರುವಂಥದ್ದು. ಇಲ್ಲಿ 5 ಬಸ್ನಲ್ಲಿ ಸುಟ್ಟು ಕರ್ಕಲಾದರೆ, ಲಾರಿಯಲ್ಲಿ ಒಬ್ಬ ಸುಟ್ಟು ಕರ್ಕಲಾಗ್ತಾನೆ, ಅಲ್ಲಿನ ಚಾಲಕ. ಮತ್ತಿನ್ನೊಬ್ಬ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದಂಥವರು ಹುಬ್ಬಳ್ಳಿಯ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವಂಥದ್ದು. ಗಾಯಗೊಂಡಿದ್ದಂಥ ಬಸ್ ಚಾಲಕ ಸಾವನ್ನಪ್ಪಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಅಷ್ಟೊಂದು ತೀವ್ರವಾಗಿ ಗಾಯ ಆಗಿತ್ತು ಅಂದರೆ ಸುಟ್ಟು ಕರ್ಕಲಾಗಿದ್ದಂಥದ್ದ ಅಥವಾ ಅವರಿಗೆ ಪೆಟ್ಟು ಬಿದ್ದಿದ್ದಂಥ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದ? ಏನು ಅಪ್ಡೇಟ್ ಸಿಗ್ತಾ ಇದೆ ಇವ್ರ ಸಾವಿನ ಬಗ್ಗೆ? ಪೃಥ್ವಿರಾಜ್, ಏನಂದ್ರೆ ಏನು ಕಾಲು ಮತ್ತು ಕೈ ಎರಡೂ ಸಹ ತೀವ್ರವಾಗಿ ಗಾಯಗೊಂಡಿದ್ವು. ಅಂದ್ರೆ ಒಂದ್ ರೀತಿಯಲ್ಲೇನು ತುಂಡಾದ ರೀತಿಯಲ್ಲೇನೆ ಇತ್ತು. ಹಾಗಾಗಿ ಏನು ಸರ್ಜರಿ ಮಾಡುವಂತ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾನೆ. ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಏನು ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಫೋರ್ಸ್ ಆಗಿ ಏನು ಲಾರಿ ಗುದ್ದಿತ್ತು. ಆ ಕಾರಣಕ್ಕಾಗಿ ಕಾಲು ಮತ್ತು ಕೈಗಳು ಎರಡೂ ಸಹ ಒಂದ್ ರೀತಿಯಲ್ಲಿ ಸ್ವಾಧೀನ ಕಳ್ಕೊಂಡ ಸ್ಥಿತಿಯಲ್ಲಿದ್ದವು. ಹಾಗಾಗಿ ಏನಂದ್ರೆ ಅದನ್ನು ಸರ್ಜರಿ ಮಾಡ್ಬೇಕಂತೇಳಿ ವೈದ್ಯರು ಏನು ಸರ್ಜರಿ ಮಾಡ್ತಾ ಇದ್ರು ರಾತ್ರಿ. ಆದ್ರೆ ಒಂದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. 1 ತಾಸಿನ ಹಿಂದೆ ಮೃತಪಟ್ಟಿರುವುದಾಗಿ ಕಿಮ್ಸ್ ವೈದ್ಯರು ಸಹ ಮಾಹಿತಿ ನೀಡಿದ್ದಾರೆ. ಒಟ್ಟಾರೆ ಏನು ಭೀಕರ ದುರ್ಘಟನೆಯಲ್ಲಿ ಏನೋ ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಂತ ಮೊಹಮ್ಮದ್ ರಫೀಕ್ ಸಾವನ್ನಪ್ಪಿದ್ದಾರೆ. ಈಗ ಕ್ಲೀನರ್ ಏನಿದ್ದಾನೆ ಅವನಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ. ಸಾದಿಕ್ನಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಅಪಘಾತ ಪ್ರಕರಣದಲ್ಲಿ ಟೋಟಲಿ 7 ಜನ ಸಾವನ್ನಪ್ಪಿದಂತಾಗಿದೆ. ಗಾಯಗೊಂಡಿದ್ದಂಥ ಬಸ್ ಚಾಲಕನು ಕೂಡ ಸಾವನ್ನಪ್ಪಿದ್ದಾನೆ. 2 ಡ್ರೈವರ್ಸ್ಗಳಿದ್ರು, ಒಬ್ಬ ಕ್ಲೀನರ್ ಸೇರಿದಂತೆ. ಅದರಲ್ಲಿ ಒಬ್ಬ ಡ್ರೈವರ್ ಸಾವನ್ನಪ್ಪಿದ್ದಾನೆ.